ನೀನೇನು ಒಂದ್ ಪಂಗಿಲ್ಲ ಒಂದ್ ಪಾಟಿಲ್ಲ ನಿಂಗೇನೋ ಹೆಂಡ್ರು ಮಕ್ಳು ಅವ್ರೇನು ಚಿಂತದೆ ಹೋಗ ಊರ್ ಮುಂದಕ್ಕೆ ಹೋಗ್ಬಿಟ್ಟು ಕೆಲ್ಸಕ್ಕೆ ಬರ್ದಾಗಿರ ಖಾಲಿ ಮಾತುಗಳು ಆಡ್ಕೊಂಡ್ ಕೂತ್ಕೋ. ಏಯ್ ಬಾಣ್ಲಾಗ ಉಳ್ಳಿ ಕಾಳು ಹುರಿದಂಗೆ ಒಟ್ಟುಗುಟ್ಬೇಡ. ಅದೇನಾಗಿದೆ ಅಂತ ಸರಿ ಬೊಗ್ಳು. ಏನ ಅಪ್ಪಯ್ಯ ಬಾರ ಇಲ್ಲಿ ನೋಡು ಅಷ್ಟು ಕಣ್ಣಿಗೆ ಬಿಟ್ಟು ನೋಡು ಹೆಂಗ್ ಒಯ್ದವಳೆ ಅಂತ. ಅವಳ ಕೈಗಳು ಸೇದಾಗ ನನ್ನ ಮಗುನ್ ನೋಡು ಹೊಟ್ಟೆ ಉರಿತದ ನಂಕ. ನನ್ನ ಬಂಗಾರಕ ಯಾರ ಹೊಡೆದಿದ್ದ? ಈ ಊರ್ಕ ಅವಳು ಯಾವಳ ಹೊಸ್ದಾಗ ಮೇಡಮ್ ಬಂದವಳತ್ತೆ. ಅವಳ ಕೈಗಳು ಸೇದಾಗ ಹೆಂಗ್ ಒಯ್ದವಳು ನನ್ನ ಮಗುನ. ನನ್ನ ಕಳ್ಳೆ ಕಿತ್ತು ಬರ್ತದೆ ಮಗುನ್ ನೋಡಿದ್ರೆ. ಏ ಅಪ್ಪಯ್ಯ ಬರ, ಇವತ್ತ ಆ ಮೇಡಮ್ಗೊಂದು ಗಟ್ ಕಾಣಿಸಲ್ಲ ಅಂದ್ರೆ ಕೇಳ. ಅಮ್ಮಯ್ಯ ನೀನು ಬರ. ನೋಡ್ತಾರ ಮೇಡಮ್ಗೆ ಹೆಂಗ್ ಕೆಲ್ಸ ಕೊಡ್ತೀನಿ ಅನ್ಬಿಟ್ಟ. ಏನ್ ಅನ್ಕೊಂಬಿಟ್ರೆ ದುರಂಕಾರಕ್ಕೆ ಬೀಳೋದ. ಯಾಕೆ ಮಜಣ್ಣ ಹಿಂಗೋತಾ ಇದ್ಯಾ ಮಗುನ ಎತ್ಕೊಂಡು? ಓ ಪಾಪರಾಜಣ್ಣ, ಓ ಬಾಯಾಗ ಬಿದ್ದ ಬಾಳ್ನಾರಿ ಸಿಕ್ಬಿಟ್ಟಪ್ಪ ನಮ್ಮ ಅಪ್ಪ ನೀನು. ಹೌದಪ್ಪ ನಾನು ಬಾಳ್ನಾರ ನಿನ್ ಕತೆ ಹೇಳು. ನೋಡಪ್ಪ ಪಾಪರಾಜಣ್ಣ, ನಮ್ಮೂರು ಸ್ಕೂಲ್ ಕದ ಯಾರ ಮೇಡಮ್ ಬಂದವಳಂತೆ. ಅವಳ ಕೈ ನೋಡಪ್ಪ ಹೆಂಗ್ ಹೊಡೆದವಳಪ್ಪ. ಒಟ್ಟು ಹುಡ್ದದ ಹಿಂದಿ ಬೀಳ ಏಟ ರವಷ್ಟು ಮಿಸ್ ಆಗಿ ಮುಂದೆ ಬಿದ್ದುಬಿಟ್ಟಿದ್ರೆ ನನ್ನ ವಂಶದ ಗತಿ ಏನಪ್ಪ ಆತಿತ್ತ. ಅವಳ ಕೈಗಳು ಬರ್ಬಾರ್ದು ಬರ. ಅವಳು ಒಟ್ಟು ಉರ್ದುವಾಗ ನೋಡೋಣ ಹೆಂಗ್ ಹೊಡೆದವಳು. ಇರೋದೊಂದು ಮಗು. ರಾಜಣ್ಣ, ನಮ್ಮ ಅಮ್ಮನ ಇದನ್ನ ಸುಮ್ಮನೆ ಬಿಡಲ್ಲ ನಾನು. ನಮ್ಮೂರ್ ಪಂಚಾಯತಿ ಮೆಂಬರ್ಗಳವರಲ್ಲ, ನಾಗೇಶ್ನು, ಶಿವರಾಮ್ನು, ಸೀತಾರಾಮ್ನು, ಕನ್ನಡ ಮುನ್ರಾಜಪ್ಪನ, ಡಿಸ್ಕೋ ಆಂಜಿನಪ್ಪನ ಮಗಳು ಎಲ್ಲರಿಗೂ ಎತ್ಕೊಂಡು ತೋರಿಸ್ತೀನಿ, ಸುಮ್ಮನೆ ಬಿಡಲ್ಲ. ಆಮೇಲೆ ಪಂಚಾಯತ್ ಅಧ್ಯಕ್ಷನು ಮಿತ್ನಳ್ಳಿ ಹರೀಶ್ನವನಲ್ಲ, ಅವನಿಗೂ ತೋರಿಸ್ತೀನಿ, ರಂಪ ರಾಮಾಯಣ ಮಾಡಿಬಿಡ್ತೀನಿ. ಅಷ್ಟೇ ಅಲ್ಲ, ತಾಲೂಕ್ ಎಮ್ಮೆಲ್ಲೆ ಮೇಲೂರು ರೇವಣ್ಣ ಹತ್ರಕೋತೀನಿ. ನೋಡೋಣ ಇದೇನು ಧರ್ಮನ ಮಾಡ್ಬೋದು ಈ ಕೆಲಸ ಅಂತ ಕೇಳ್ತೀನಿ. ನನಗೆ ಇಷ್ಟು ನೋವು ಆಗ್ತದಂದ್ರೆ ಎತ್ತಿರೋಳು ಇವಳು, ಇವಳಿಗೆ ಎಷ್ಟು ನೋವಾಗ್ಬಿಟ್ಟು ಹೇಳೋ ರಾಜಣ್ಣ. ಮಂಜಣ್ಣ, ಮಕ್ಳಿಗೆ ಬುದ್ಧಿ ಬರಲ್ಲ ಒಂದು ಡೇಟ್ ಹಾಕಿರ್ತಾರೆ. ನಿನ್ನ ಮಗನ ಬುದ್ಧಿ ಬರೋದು ಬೇಡನಾ? ಬೇಡ ಬಿಡು, ನನ್ನ ಮಗನ ಓದೋದೇ ಬೇಕಾಗಿಲ್ಲ, ಗಾಡಿ ಕೆಲ್ಸ ಕಳಿಸ್ತೀನಿ. ಏನು ಅನ್ಕೊಂಬಿಟ್ಟವ್ರ ಈ ಅಮ್ಮನ ಯಾರು ನನ್ನ ಮಗನ ನೋಡ್ಯಾಕ? ಏನು ಒತ್ತವಳ ಎತ್ತವಳ? ಆಹಾ ಕಲ್ಲರ್ ಸೀರೆಗೆ ಉಟ್ಕೊಂಡ್ಬಿಟ್ಟು ಮುಂದೆ 35 ಸಾರಿ ಹಿಂಗೆ ಎತ್ತಾಕೊಂಡ ಇವ್ರು ಪಾಠ ಮಾಡೋದು ನಾನು ನೋಡಿಲ್ಲ ಅನ್ಕೊಂಡಿದ್ಯಾನ? ಅಲ್ಲಣ್ಣ, ನನ್ನ ಮಗನ್ ನಿಕ್ಕರ್ ಹಾಕೊಂಡು ಹೋಗಿಲ್ಲ ಅಂದಿದ್ ಮಾತ್ರಕ್ಕ ಹಿಂಗ ಒಯ್ದು ಕಳ್ಸೋದ? ಅವ್ರೇನ್ ಮಕ್ ನೋಡ್ಕೊಂಡು ಪಾಠ ಮಾಡ್ತಾರೋ ಇಲ್ಲ? ಅವ್ನಿಗೇನೋ ಬುದ್ಧಿ ಇಲ್ಲ ಅಂತ ನೀನು ಹಂಗೆ ಆಡ್ತಾ ಇದೀಯ. ಹೋಗಮ್ಮ ಮಗು. ಓಹೋ ನಿಂಗೆ ಬಲ್ ಬುದ್ಧಿ ಅದೇ, ಹೋಗಪ್ಪ ಸಾಕು. ಮನೆಗೆಲ್ಲ ಇದಕ್ ಬೇಳೆ ಸಾರು ಮಾಡಿದ್ರೆ ಚೆನ್ನಾಗಿ ತಿನ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಹೋಗೋ ತಾರದ್ದಕ್ಕೂ ಊಸ್ಕೊಂಡು ಅದು ಯಾವನಪ್ಪ ರಾಮಾಯಣ. ಹೋಗಪ್ಪ ಎಲ್ಲನಾಗ್ಲಿ. ಬೂದ ಕೂಸೋ ಮಾತುಗಳು ಹೇಳಕ್ ಬಂದ್ಬಿಟ್ಟ. ಹೋಗಲ್ಲ ಸುಮ್ಮನೆ. ಏಯ್ ಬರ ನೀನು. ಏಯ್ ಬರ, ಪಾಪರಾಜಣ್ಣ ನಮ್ಗೆ ಸಹಾಯ ಮಾಡಿದ್ರೇನ ನಾನೇ ಕೇಳ್ತೀನಿ. ಏನೋ ದಿಲ್ ಬೀಳ್ತೀನಿ ಅನ್ಕೊಂಡಿದ್ದೇನ? ಓ ಮಂಜಣ್ಣ, ಅಕ್ಕನು ನೀನು ಮಗನ್ ಎತ್ಕೊಂಡು ಎಲ್ಲ ಓದ್ತಾ ಇದೀರಿ? ಓ ಮನೋ ಅಪ್ಪಯ್ಯ, ಈ ಆರಂಡ್ ಅಡುವಾಗ ನನಗೆ ಬಂದೂಕ್ ಸಿಕ್ಕಂಗೆ ಸಿಕ್ಬಿಟ್ಟಪ್ಪಯ್ಯ. ಯಾಕಣ್ಣ ಏನಾಯ್ತು? ಮನೋ ಆ ಅಮ್ಮನ ಯಾರ ಹೊಸ್ದಾಗ ಬಂದಾಳೆ ಅಂತ ಸ್ಕೂಲ್ ಮೇಡಮ್ನ ನನ್ನ ಮಗನಿಗೆ ಹೆಂಗ್ ಹೊಡೆದವಳು ಗೊತ್ತೇನೋ? ಅಪ್ಪಯ್ಯ ಇಲ್ಲಿ ನೋಡಲೇ, ಇಲ್ಲಿ ನೋಡ ಹೆಂಗ್ ಹೊಡೆದವಳ. ಅಪ್ಪಯ್ಯ ಹಿಂದ್ ಬೀಳ ಏಟ. ಅಯ್ಯ ಅದೇನ್ ಹೇಳ್ತಿ ಹೇಳ್ ಸಾಯಿ. ಮನೋ ನೀನು ಬೆಂಗಳೂರಾಗ ಶೂಟಿಂಗು ಪಾಟಿಂಗ್ ಎಲ್ಲ ಮಾಡಕ್ ಓದ್ತಿರ್ತೀಯಲ್ಲ, ನೀನ್ ನಂಗೊಂದು ಸಹಾಯ ಮಾಡ್ತೀಯಾ? ಅದೇನ್ ಹೇಳೋಣ? ನನ್ನ ಪಬ್ಲಿಕ್ ಟಿವಿ ಕರ್ಕೊಂಡು ನಡೆ, ರಂಗನ್ ಟಿವಿಗ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಟಿವಿಯಾಗ ಹಿಂಗೆ ತೋರಿಸ್ತೀನಿ. ನಾನು ಸುಮ್ಮನೆ ಬಿಡಲ್ಲ ಮನೋ, ನಂಗೆ ಹೊಟ್ಟೆ ಉರಿತದೆ. ಮಳೆಗಾಲಕ್ಕೆ ಬಿತ್ತು ಮಾಡಕ್ಕೆ ಎತ್ತಿಕ್ಕಿರೋ ಬಿತ್ತು ಬೀಸಿದಂಗೆ ನನ್ನ ಮಗನು. ನಂಗೆ ಎಷ್ಟು ಹೊಟ್ಟೆ ಉರಿತದ ಗೊತ್ತಾ? ಏನಾಗದೆ ಅಂತ ಬಿಟ್ಟು ವಿಚಾರಿಸೋಣ. ರೋವಸ್ ತಡ್ಕ ಏನು ತಿನ್ಕೊಳ್ಳೋದ? ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ನೀನು ನಂಗೆ ಸಹಾಯ ಮಾಡಂಗಿಲ್ಲ ಬಿಡು, ನಂಗೆ ಗೊತ್ತಾಗೋಯ್ತು. ನಾನು ಸುಮ್ಮನೆ ಬಿಡಲ್ಲ. ನಾನು ಬೆಂಗಳೂರಿಗೆ ಎತ್ಕೊಂಡು ಹೋಗ್ತೀನಿ ನನ್ನ ಮಗನ. ವಿಧಾನಸೌಧಕ್ಕೆ ಹೋಗ್ತೀನಿ, ಸಿದ್ದರಾಮಣ್ಣಗೆ ತೋರಿಸ್ತೀನಿ, DK ಶಿವಕುಮಾರಣ್ಣಗೆ ತೋರಿಸ್ತೀನಿ. ಹೇಳ ಈ ಧರ್ಮನ, ಇದು ನ್ಯಾಯನ ಮಾಡಿರೋದಂತ ಅವ್ರನ್ನೇ ಕೇಳ್ತೀನಿ. ನಮ್ಮ ಅಮ್ಮನಾಣೆ ಇದನ್ನ ಸುಮ್ಮನೆ ಬಿಡಲ್ಲ. ಏಳು ಬಾಯಿ ಮುಚ್ಕೊಂಡಿರ್ತೀಯ? ಹೇಳೋವರೆಗೂ ಸ್ವಲ್ಪ ಕೇಳೋ. ಏನೋ 4 ಅಕ್ಷರ ಕಲೀಲಿ ಅಂತ ಹೇಳ್ಬಿಟ್ಟು ಒಂದ್ ಏಟ್ ಹಾಕಿತಾರಪ್ಪ. ನಿನ್ನ ಮಗನು ಕಲ್ಲಿದ್ದಂಗೆ. ನನ್ನ ಮಗನ ಕಲ್ಲು. ಹೇಳೋವರೆಗೂ ಕೇಳಿಸ್ಕಂತೀಯ? ನಿನ್ನ ಮಗನು ಕಲ್ಲಿದ್ದಂಗೆ. ಮೇಡಮ್ನ ಶಿಲ್ಪಿ ಕಲ್ಲನ್ನ ಕೆತ್ತಿದ್ರೆ ತಾನೇ ಮೂರ್ತಿ ಆಗೋದು. ಇಲ್ಲ ಅಂದ್ರೆ ನಿನ್ನ ಮಗನ ಕಲ್ಲಿದ್ದಂಗೆ ಇರ್ತಾನಪ್ಪ. ಓಹೋ, ನನ್ನ ಮಗನ ಕಲ್ಲು, ಮೇಡಮ್ನ ಶಿಲ್ಪಿ ಕೆತ್ತಿದ್ರೇನೆ ಮೂರ್ತಿ ಆಗೋದಾ? ಹಂಗಾರೆ ನಾವಿಬ್ರೇನು ಬಂಡಿಗಳ? ಮನ ಕೆತ್ತಿದ್ರೆ ಕೆತ್ತಲೆ, ಏನು ಶಕ್ಕಿಗ್ಲಾಗ ಕೆತ್ತಿ ಬಿಡೋದಾ? నీకి పాఠం చెప్పే నాకే మానం పైనప్ప పోకడా. ಏ ಅಭಯ ಹೋಗ, ಬಿತ್ತಿನ ಮಾತುಗಳ ಮೂರ್ತಿ ಅಂತ ಕಲ್ಲು ಅಂತ ಕೆತ್ತದಂತೆ. ಏಯ್ ಅರೆ ನಿನ್ನ
ಏನ್ ಅನ್ಕೊಂಬಿಟ್ಟಾಳೆ ಅಮ್ಮನ ಖರ ಎಲ್ಲಾಳ ಅಮ್ಮನ ಮೇಡಮ್ಮ ಮಗುಕ ಮಕ ಮುತ್ತಿ ನೋಡಿ ವೈದ್ಯಕ್ಕಿದ್ದೆ ಕರೆಕ್ಟ್ ನಿಂತಿದ. ಏಯ್ ಬಾಯಿ ಮುಚ್ಕೊಂಡಿರೋ ಏನ್ ಮಾತಾಡ್ತಾ ಇದ್ಯಾ? ಮೇಡಮ್ ಅಂದ್ರೆ ಏನು ಗುರುಗಳು ಅವ್ರೇನ್ ಬುದ್ಧ ಕಲ್ಸಕ್ ತಾನೇ ಹೊಡ್ಯೋದ? ಏಯ್ ಕೆಲ ತಗೊಂಡು ಹಾಕ್ಬಿಡ್ತೀನಿ. ಏನನ್ಕಣಿ ಮೇಡಮ್ ಅಂದ್ರೆ ಮೇಡಮ್ ಮೇಲೆ ದುರ್ಗ ಹೇಳ್ತಾ ಇದ್ಯಾ? ಮೇಡಮ್ ಅಂದ್ರೆ ನಿಮ್ಮ ಅಮ್ಮನಿದ್ದಂಗೆಲ್ಲ ಎಳ್ಳೆ ತಾಯಿ. ಏಯ್ ಮುಕ್ಕ ಕಲ್ಕ್ ಮುಕ್ಕ ತಪ್ಪಾಯ್ತು ಅಂತ ಕೇಳ್ಕೊಳ. ಅಯ್ಯೋ ಬೇಡ ಬಿಡಿ, ಪರವಾಗಿಲ್ಲ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಅವ್ರಿಗೆ ಸಪೋರ್ಟಿಂಗ್ ಮಾಡಿದ್ರೆ ಸಾಕು ನೀವು. ಪೂರಾ ಸಪೋರ್ಟ್ ಮೇಡಮ್ನವ್ರ. ನನ್ನ ಮಗನ ಕೈ ಕಾಲಿಗೆ ಮುರಿದಾಕ್ಬಿಟ್ರೆ ನಾನೇನು ಕೇಳಲ್ಲ. ಏನಾರು ಕೇಳಿದ್ರೆ ನಿಮ್ಮ ಕಾಲಾಗ ಕೆರೆ ತಗೊಂಡು ಹಾಕ್ಬಿಟ್ರೆ ನೀವು ಎಳ್ಳೆ ತಾಯಿ ಇದ್ದಂಗೆಲ್ಲ ಅಂದಂಗೆ. ಮೇಡಮ್ನವ್ರೆ ನೀವು ಎಲ್ಲಿ ಮನೆ ಮಾಡ್ಕೊಂಡಿರೋದು? ನಾನು ಇಲ್ಲೇ ಚೌಡೇಶ್ವರಿ ದೇವಸ್ಥಾನ ಪಕ್ಕ ವೆಂಕಟೇಶ್ ಅವ್ರ ಮನೆ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಬಾಡಿಗೆಗಿದ್ದೀನಿ. ಅಯ್ಯೋ ಮೇಡಮ್ನವ್ರೆ ನನ್ನ ಮಗನ ಸರಿ ಇಲ್ಲ. ಅವ್ನ ಮನ್ಕೆ ಅನ್ಕೋದ್ರು ಬಾಡಿಕ. ನಮ್ಮನೆ ಹತ್ರ ಜಾಗಿತ್ತು. ನಮ್ಗೆ ಬಾಡಿಗೆ ಬಂಕ್ ಏನು ಬೇಡ. ಏನೋ ನನ್ನ ಮಗನ್ಕ ಒಂದು 4 ಅಕ್ಷರ ಕಲಿಸಿದ್ರೆ ಅಷ್ಟೇ ಸಾಕು. ಇಲ್ಲ ಬೇಡ ಬೇಡ, ನೋ ಥ್ಯಾಂಕ್ಸ್, ನನಗೆ ಅಲ್ಲೇ ಕಂಫರ್ಟಬಲ್ ಆಗಿದೆ. ಹೌದಾ? ನಿಮ್ಮ ಫೋನ್ ನಂಬರ್ ಇದ್ರೆ ಕೊಡ್ರೆ. ನಮ್ಮ ತೋಟದಾಗ ಒಳ್ಳೆ ಫ್ರೆಶ್ ತರಕಾರಿಗಳಿವೆ. ನಿಮ್ಮ ಫೋನ್ ಮಾಡಿಬಿಟ್ಟು ತಂದು ಕೊಡ್ತೀನಿ. ಅಯ್ಯೋ ಅದೆಲ್ಲ ಏನು ಬೇಡ ಬಿಡಿ. ಹಾಗೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸ್ಕೂಲ್ ಹತ್ರ ಬನ್ನಿ. ಆಯ್ತು ಮೇಡಮ್ನವ್ರೆ ಬರೋಣ. ಬರ್ರೆ ಬಾ ಬಾ ಹೋಗಣ ಬರ್ರಿ. ಬಾರ ಅಭಯ ಬಾ. ಮಿಂಚುಗಳು ಗುಡುಗುಗಳು ಇವಾಗ ಬರ್ತಾವ. ಯಾರೋ ಫೋನ್ ಮಾಡ್ತಾರ. ಹಲೋ ಹಲೋ ಯಾರೋ? ಸರ್, ನಾವು KEB-ಇಂದ ಮಾತಾಡ್ತಿರೋದು. ನಿಮ್ಮೂರಲ್ಲಿ ಕರೆಂಟ್ ಇದೆಯಾ? ನಿಮ್ಮ ವಾಯ್ಸು ಒಳ್ಳೆ ಬೆಲ್ಲಿದ್ದಂಗದೆ. ಅಂದಂಗೆ ಮೇಡಮ್ನವ್ರೆ ನಿಮ್ಮ ಮನೆ ಎಲ್ಲಿರೋದು? ಏನು ಹಂಗೆ ನೋಡ್ತಾ ಇದ್ದೀರ? ಸಬ್ಸ್ಕ್ರೈಬ್ ಮಾಡ್ರಿ. ಏ ಅಮ್ಮಯ್ಯ ಗದ್ದು ಮಾಡೋದು ನಂಗೊಂದು ಲೆಕ್ಕ. ಜೋಳ ತಂಗಿ ನೀನು ನನ್ನ ಜೊತೆಗಿದ್ ಬಿಟ್ರೆ ಬೆಳೆ ಮೇಲೆ ಬೆಳೆ ಬೆಳೆ ಮೇಲೆ ಬೆಳೆ ಬೆಳೆ ಬಿಸಾಕ್ತೀನಿ ಬಿಡ. ಓ ಬೆಳೆದಾಗ್ತೀಯಾ? ಇವಾಗ ಹೇಳಿದ್ರು ಅಷ್ಟೊತ್ತಿಗೆ ಜ್ಞಾಪಿಸಿರಲ್ಲ ನಿಂತ. ಕೆರ್ಕಡೆ ಹೋಗ್ತಾ ಇದೆಯೇನೋ, ಹೋಗು ಚಂಬೆತ್ಗೆ ನಾವು ಹಂಗೆ ಎಲ್ಲ ಮರ್ತಿರ್ತು ಹೋಗ್ಬಿಟ್ಟಿಯಾ. ಕೆರೆಗೆ ನೀರು ಹೆಂಗೆ ಕೊಳ್ಳೋತಾ ಇಲ್ಲ. ಆಯ್ತು ಬಿಡು, ಆಸ್ ಮಾತ್ರ ಜ್ಞಾಪಿಸಿರಲ್ಲ ನನ್ಕ. ಹಂಗೆ ಬರೋವಾಗ ಕೆರೆಗೆ ಒಂದೊಂದು ಸ್ವಲ್ಪ ಚೆನ್ನಾಗದಂತೆ. ರೊಶ್ ಕಿತ್ಕೊಂಬ.